ತಿಳಿದಿರುವಂತೆ ದಿನಾಂಕ 19/1/2025 18 ವರ್ಷದ ಒಳಗಿನ ಹೃದಯ ಸಂಬಂಧಿ ರೋಗವಿರುವಂತಹ ಮಕ್ಕಳಿಗೆ ನಮ್ಮ ಮಂಗಳೂರಿನ ಮಾತಾ ಅಮೃತಾನ್ಮಯ ಮಠದಲ್ಲಿ ಬೋಳೂರಿನ ಮಾತಾ ಅಮೃತಾನ್ಮಯ ಮಠದಲ್ಲಿ ಉಚಿತ ಚಿಕಿತ್ಸಾ ಶಿಬಿರ ಜರುಗಲಿದೆ. ಕೊಚ್ಚಿಯ ಅಮೃತ ಹಾಸ್ಪಿಟಲ್ನ ತಜ್ಞ ವೈದ್ಯರು ಬಂದು ಇಲ್ಲಿ ಸೇವೆ ಸಲ್ಲಿಸಲಿದ್ದಾರೆ. ಆ ಪ್ರಯುಕ್ತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಇದಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಮಾತಾ ಅಮೃತಾನ್ಮಯ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಸುರೇಶ್ ಅಮೀನ್ ರವರು ಇದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ, ಗೌರವಾಧ್ಯಕ್ಷರು ಮಾತಾ ಅಮೃತಾನ್ಮಯ ಸೇವಾ ಸಮಿತಿ ಹಾಗೂ ಸಲಹೆಗಾರರು ಶ್ರೀ ಬ್ರಹ್ಮಸ್ಥಾನ ಕ್ಷೇತ್ರಾಭಿವೃದ್ಧಿ ಸಮಿತಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ದೇವಿ ಪ್ರಸಾದ್ ಹೆಜಮಾಡಿ, ವೈದ್ಯಕೀಯ ಸೇವಾ ವಿಭಾಗದ ಮುಖ್ಯಸ್ಥರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಾನು ಡಾಕ್ಟರ್ ದೇವದಾಸ್. ಈಗ ಡಾಕ್ಟರ್ ಎಲ್ಲ ಪತ್ರಿಕಾ ಬಾಂಧವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ವೈದ್ಯಕೀಯ ಶಿಬಿರದ ಬಗ್ಗೆ ಮಾಹಿತಿಯನ್ನು ನೀಡಲು ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನೆಂದರೆ, ಇದೇ ಬರುವ ದಿನಾಂಕ 19 ಭಾನುವಾರ ಮಂಗಳೂರಿನ ಬೋಳೂರಿನಲ್ಲಿರುವಂತಹ ಅಮೃತ ಮಠದಲ್ಲಿ ವೈದ್ಯಕೀಯ ಶಿಬಿರವನ್ನು ಯೋಜಿಸುವ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ನೀವು ಈ ಕಾರ್ಯಕ್ರಮದ ಒಂದು ವಿಶೇಷತೆ ಏನೆಂದರೆ, ನಮ್ಮ ಕೊಚ್ಚಿನಲ್ಲಿರುವಂತಹ ಮಾತಾ ಅಮೃತಾನ್ಮಯಿ ಆಸ್ಪತ್ರೆ, ಇದು ಮಾತಾ ಅಮೃತಾನ್ಮಯಿ ಆಸ್ಪತ್ರೆ ಇದು ವಿಶ್ವದಲ್ಲಿ ಇಡೀ ವಿಶ್ವದಲ್ಲೇ ಶ್ರೇಷ್ಠ ಆಸ್ಪತ್ರೆಗಳಲ್ಲಿ ಇದು ಒಂದು ಆಸ್ಪತ್ರೆ, ನಮ್ಮ ಅಮೃತಾನ್ಮಯಿ ಆಸ್ಪತ್ರೆ ಕೊಚ್ಚಿನ್. ಇಲ್ಲಿನ ಮುಖ್ಯ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರು ಈ 19ನೇ ತಾರೀಕಿಗೆ ಈ ಮಂಗಳೂರಿನಲ್ಲಿ ನಡೆಯುವಂತಹ ಒಂದು ವಿಶಿಷ್ಟ ಶಿಬಿರಕ್ಕೆ ಆಗಮಿಸಲಿದ್ದಾರೆ. ಈ ಶಿಬಿರದಲ್ಲಿ ನೀವು ಕೇಳಿರ್ಬೋದು, ಈ ಹಾರ್ಟ್ನ ಸಮಸ್ಯೆ, ಈ ನವಜಾತ ಶಿಶುಗಳು ಅಂದರೆ ನಮ್ಮ ಇಡೀ ದೇಶ ಅಥವಾ ಇಡೀ ಪ್ರಪಂಚದಲ್ಲಿ 100 ಮಕ್ಕಳು ಹುಟ್ಟಿದರೆ ಅದರಲ್ಲಿ ಒಂದು ಮಗುವಿಗೆ ಹೃದಯದ ತೊಂದರೆಗಳಿರ್ತದೆ. ಅಂದರೆ ಆ ಹೃದಯದ ಅಲ್ಲಿ ಅದರ ರಂಧ್ರ ಇರ್ಬೋದು ಅಥವಾ ರಕ್ತನಾಳದ ತೊಂದರೆ ಇರ್ಬೋದು. ಸೊ ಇವಾಗ ಅದನ್ನು ಪ್ರಪ್ರಥಮವಾಗಿ ಅದನ್ನು ಗಮನಿಸೋದು ಬಹಳ ಮುಖ್ಯ. ಇದು ಯಾರಿಗೆ ಹೆಚ್ಚಾಗಿ ಬರ್ತದೆ ಅಂದರೆ, ಮಕ್ಕಳು ಪ್ರಸವ ಪೂರ್ವ ಅಂದರೆ ಹುಟ್ಟುವಾಗಲೇ ಮಗುವಿನದ್ದು ದೇಹದ ತೂಕ ಸುಮಾರು ಜಸ್ಟ್ 1 kg ಕಡಿಮೆ ಇದ್ದರೆ, ಅಂದರೆ 1000 ಗ್ರಾಮ್ಸ್ಗಿಂತ ಕಡಿಮೆ ಇದ್ದರೆ ಇದರಲ್ಲಿ ಈ ಹೃದಯದ ತೊಂದರೆ ಇರುವಂಥ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಮುಖ್ಯವಾಗಿ ಈ ಒಂದು ಮಕ್ಕಳ ಸಮಸ್ಯೆಯನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ಸ್ಕ್ಯಾನಿಂಗ್ ಮುಖಾಂತರ ಅದನ್ನು ವೈದ್ಯರುಗಳು ಅದನ್ನು ಪತ್ತೆ ಹಚ್ತಾರೆ. ಕೆಲವು ಸಂದರ್ಭಗಳಲ್ಲಿ ಇದು ಮಿಸ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಸೊ ಈಗ ಈ ಮಕ್ಕಳಲ್ಲಿ ಇಂತಹ ಈ ಹೃದಯದ ಸಮಸ್ಯೆ ಇದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದು ಬಹಳ ಪ್ರಾಮುಖ್ಯ. ಇಲ್ಲದಿದ್ದರೆ ಅದು ಮಗು ತನ್ನ ಬೆಳವಣಿಗೆ ಕುಂಠಿತವಾಗಿ ಅದು ಮರಣಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ. ಇದನ್ನೆಲ್ಲ ಮನಗಂಡು ನಮ್ಮ ಮಾತಾ ಅಮೃತಾನ್ಮಯಿ ಸಂಸ್ಥೆಯ ಅಮೃತ ಆಸ್ಪತ್ರೆ ತಜ್ಞ ವೈದ್ಯರು ಇದಕ್ಕೆ ಬೇಕಾದಂತೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ನಾಡ್ದು 19ನೇ ತಾರೀಕಿಗೆ ಇದು ಕೇವಲ ನಮ್ಮ ಈ ಕಾರ್ಯಕ್ರಮ ಮಂಗಳೂರು ಉಡುಪಿಗೆ ಸೀಮಿತವಾಗಿಲ್ಲ, ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು ನಮ್ಮ ಈ ಯೋಜನೆಯ
ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದ್ದೇವೆ. ಹಾಗಾಗಿ ಈಗಾಗಲೇ ಭಾಳಷ್ಟು ಹೆಚ್ಚಿನ ಸಂಖ್ಯೆಯ ನಮ್ಮ ಹೃದಯ ಸಂಬಂಧಿ ರೋಗಿಗಳು ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಲಿದ್ದಾರೆ. ಅದಕ್ಕೆ ನಮ್ಮ ಪತ್ರಿಕಾ ಬಂಧುಗಳ ನಿಮ್ಮೆಲ್ಲರ ಸಹಕಾರ ಬಹಳ ಪ್ರಾಮುಖ್ಯ. ಯಾಕಂದರೆ ಇದು ನಮ್ಮ ಮೇಯ್ನ್ ಗುರಿ, ಟಾರ್ಗೆಟ್. ಯಾಕಂದರೆ ಬಡವರು ನೋಡಿ, ಈಗ ಇದು ಒಂದು ಹಣ ಇದ್ದವರು ಅವರೊಂದು 2ರಿಂದ 10 ಲಕ್ಷ ಖರ್ಚು ಮಾಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಇದು ಮುಖ್ಯವಾಗಿ ಬಡವರು ಇರ್ತಾರೆ, ಅವರಿಗೆ ಈ 2ರಿಂದ 10 ಲಕ್ಷ ಖರ್ಚು ಮಾಡೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಅವರಿಗೆ ಈ ಸೇವೆಯನ್ನು ನೀಡುವುದು ಬಹಳ ಪ್ರಾಮುಖ್ಯ. ಸೊ ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಅಂದರೆ ಇದಕ್ಕೆ ಈ ಏನು ಶಿಬಿರ ಉಂಟು ಅದನ್ನು ನಾವು ಪ್ರತಿದಿನ ಮಾಡೋದಿಲ್ಲ ಅಥವಾ ತಿಂಗಳು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಇದು ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಂತಹ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬಹಳ ಬಹಳ ಮುಖ್ಯ. ಮತ್ತು ಇನ್ನೊಂದು ನಾನು ಈ ಮಗುವಿನ ಏನು ಸಿಂಪ್ಟಮ್ಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಈ ಹೃದಯದ ತೊಂದರೆ ಇರುವಂಥ ನವಜಾತ ಶಿಶುಗಳು ವಿಪರೀತ ಹೃದಯ ಬಡಿತ, ಅದಕ್ಕೆ ದಂಬು ಕಟ್ಟುವುದು ಅಥವಾ ಮಗುವಿನ ಚರ್ಮದ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗಿರ್ತದೆ. ಹಾಗೆ ಇದೆಲ್ಲ ಮಗುವಿಗೆ ಹೃದಯದ ಕಾಯಿಲಿರುವಂತಹ ಲಕ್ಷಣಗಳು. ಇದನ್ನೆಲ್ಲ ಆ ದಿವಸ ನಾವು ಎಲ್ಲ ರೀತಿಯ ಇದು ಮಾಡಿಕೊಂಡು ಟೆಸ್ಟ್ ಮಾಡಿಕೊಂಡು ಒಂದು ವೇಳೆ ಆ ಮಕ್ಕಳಿಗೆ ಆಪರೇಷನ್ ಬೇಕಿದ್ದರೆ ಅದನ್ನು ಸ್ವಲ್ಪ ದಿವಸ ಬಿಟ್ಟು ಅದನ್ನು ನಮ್ಮ ಎರ್ನಾಕುಲಂ ಕೊಚ್ಚಿನಲ್ಲಿರುವಂತಹ ಅಮೃತ ಆಸ್ಪತ್ರೆಯಲ್ಲಿ ಅದಕ್ಕೆ ಬೇಕಾದಂತಹ ಆಪರೇಷನನ್ನು ಮಾಡಲಾಗುವುದು. ಇನ್ನೊಂದು ನಮ್ಮ ಈ ಅಮೃತ ಆಸ್ಪತ್ರೆಯ ವಿಶೇಷತೆ ಏನಂದರೆ ಇಲ್ಲಿ ಅತ್ಯಾಧುನಿಕ ಅಂತಾರಾಷ್ಟ್ರೀಯ ಗುಣಮಟ್ಟದ ಅತ್ಯಾಧುನಿಕ ಸಲಕರಣೆಗಳನ್ನು ಉಪಯೋಗ ಮಾಡೋದ್ರಿಂದ ಇದರಲ್ಲಿ ಸರ್ಜರಿಯ ಗುಣಮಟ್ಟ ಕೂಡ ಉತ್ತಮ ಇರುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನಮ್ಮ ಸಹಕಾರವನ್ನು ಪತ್ರಿಕಾ ಬಂಧುಗಳು ನೀಡಬೇಕಾಗಿ, ಮತ್ತು ಇದೆಲ್ಲ ಈ ಮಾಹಿತಿ ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಮತ್ತು ಪ್ರತಿ ಮೂಲೆಗಳಿಗೂ ಕೂಡ ನೀಡುವಂಥ ಪಸರಿಸುವಂತೆ ಆಗಬೇಕಂತ ನಾವು ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ.